ಕೇವಲ ಬೆಂಗಳೂರು ಮಾತ್ರವಲ್ಲ, ಕರ್ನಾಟಕದ ವಿವಿಧೆಡೆ ಕೂಡ ಮಳೆ ಸಿಕ್ಕಾಪಟ್ಟೆ ಅಬ್ಬರಿಸಿದೆ. ಈ ಸರಿ ಪೂರ್ವ ಮುಂಗಾರು ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾ ಇದೆ. ದಕ್ಷಿಣ ಕನ್ನಡ, ರಾಯಚೂರು, ಕೊಪ್ಪಳ, ಮೈಸೂರು, ಕೋಲಾರ ಸೇರಿದಂತೆ ವಿವಿಧೆಡೆ ಮಳೆಯ ಅಬ್ಬರ ಸಿಕ್ಕಾಪಟ್ಟೆ ಜೋರಾಗಿದೆ. ರಾಯಚೂರಿನಲ್ಲಿ ಮರಗಳು ನೆಲಕ್ಕುರುಳಿದ್ದಾವೆ. ಮೈಸೂರಿನಲ್ಲಿ ತಂಬಾಕು ಸಸಿ ಮುಳುಗಡೆ ಆಗಿದೆ. ಕೊಪ್ಪಳದಲ್ಲಿ ಬೈಕ್ ಸವಾರರು ಮಳೆಗೆ ಬೆಚ್ಚಿ ಬಿದ್ದಿದ್ದಾರೆ. ಎಲ್ಲಾ ಕಡೆ ಜನಕ್ಕೆ ತೊಂದರೆ ಅಂತೂ ಆಗಿದೆ. ಅಷ್ಟು ಮಳೆ ಸುರಿತಾ ಇದೆ. ಅಬ್ನಾರ್ಮಲ್. ಮೇನಲ್ಲಿ ಇಷ್ಟು ಮಳೆ ಸುರಿಯುತ್ತಾ ಅನ್ನೋಷ್ಟು ಮಳೆ ಸುರಿತಾ ಇದೆ. ಪಾಪ ಶೀಟ್ ಮನೆ ಮುರಿದು ಬಿದ್ದು ಬಿಟ್ಟಿದೆ. ರಾಯಚೂರಿನಲ್ಲಿ 3 ಜನಕ್ಕೆ ಗಾಯ ಕೂಡ ಆಗಿದೆ. ಅವ್ರನ್ನ ಚಿಕಿತ್ಸೆಗೆ ಅಂತ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಮಳೆಯಿಂದ ಎಷ್ಟು ಅನಾಹುತ ಆಗಿದೆ ನೋಡಿ. ಗಾಳಿ ಮಳೆಗೆ ಶೀಟ್ಗಳೆಲ್ಲ ಹಾರಿ ದೂರ ಹೋಗಿ ಬಿದ್ದಿದ್ದಾವೆ. ಆ ತರ ಗಾಳಿ ಬೀಸಿದೆ. ರಾಯಚೂರಿನ ದೃಶ್ಯ. ರಾಯಚೂರು, ಮಂಗಳೂರು, ಕೊಪ್ಪಳ 3 ಕಡೆಗಳಲ್ಲಿ ಏನೇನು ಪರಿಸ್ಥಿತಿ ಅನ್ನೋದನ್ನ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ವಿ. ಮಂಗಳೂರಲ್ಲೂ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ವೆಹಿಕಲ್ ಓಡಿಸೋಕ್ಕಾಗಲ್ಲ, ಅಷ್ಟು ಮಳೆ ಆಗ್ತಾ ಇದೆ ಮಂಗಳೂರಲ್ಲಿ. ಇನ್ನು ಕೊಪ್ಪಳದಲ್ಲೂ ಕೂಡ ಜರ್ರಾಬರಿ ಮಳೆ ಹೊಡಿತಾ ಇದೆ. ಮಂಗಳೂರಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಮಂಗಳೂರಲ್ಲಿ ಈ ಸಾರಿ ನಿಗದಿಗಿಂತ ಮುಂಚೆನೆ, ಪ್ರತಿ ವರ್ಷಕ್ಕಿಂತ ಮುಂಚೆನೆ, ವಾಡಿಕೆಗಿಂತ ಮುಂಚೆನೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಏನೆಲ್ಲ ಅನಾಹುತಗಳಾಗಿದೆ, ಏನಿದೆ ಮಂಗಳೂರು ಪರಿಸ್ಥಿತಿ ಮಳೆ ನಂತರ? ಶ್ರೀಲಕ್ಷ್ಮಿ, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕೂಡ ಭಾರಿ ಮಳೆಯಾಗ್ತಾ ಇರುವಂತದ್ದು. ಮಂಗಳೂರು ನಗರ ಸೇರಿದಂತೆ ಏನು ಬೆಳ್ತಂಗಡಿ, ಪುತ್ತೂರು, ಬಂಟ್ವಾಳ, ಮೂಡಬಿದ್ರೆ ಈ ಭಾಗದಲ್ಲೂ ಕೂಡ ವ್ಯಾಪಕವಾದಂತಹ ಮಳೆ ಸುರಿತಾ ಇರುವಂತದ್ದು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿನ್ನೆ ರಾತ್ರಿಯಿಂದಲೂ ಕೂಡ ಎಡೆಬಿಡದೆ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆ ಸುರಿದಂತಹ ಪರಿಣಾಮವಾಗಿ ಏನು ನದಿ ತೀರದಲ್ಲಿ ಕೂಡ ನದಿಯ ನೀರಿನ ಮಟ್ಟ ಕೂಡ ಏರಿಕೆ ಆಗಿರುವಂತದ್ದು. ಹೀಗಾಗಿ ಜಿಲ್ಲಾಡಳಿತ ಒಂದಷ್ಟು ಸೂಚನೆಯನ್ನು ಕೂಡ ನೀಡಿರುವಂತದ್ದು. ನದಿ ತೀರ, ಸಮುದ್ರ ತೀರಗಳಲ್ಲಿ ವಾಸಿಸುತ್ತಾ ಇರುವಂತವರು ಎಚ್ಚರಿಕೆಯಿಂದ ಇರಬೇಕು. ಏನಾದ್ರೂ ನೀರಿನ ಮಟ್ಟ ಏರಿಕೆ ಆದ್ರೆ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ಸಮುದ್ರಕ್ಕೆ ಇಳಿಯುವಂತಹ ಮೀನುಗಾರರೇನಿದ್ದಾರೆ ಅವರಿಗೆ ಮೀನುಗಾರಿಕೆಗೆ ತೆರಳದಂತೆ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ಪ್ರವಾಸಿಗರು ಅಂದ್ರೆ ಜಿಲ್ಲೆಯಾದ್ಯಂತ ಬರುವಂತಹ ಪ್ರವಾಸಿಗರು ಬೀಚ್ ಬದಿ ತೆರಳದಂತೆ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ಸಮುದ್ರಕ್ಕೆ ಇಳಿದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕೂಡ ಭಾರಿ ಮಳೆಯಾಗ್ತಾ ಇರುವಂತದ್ದು. ಬೇರೆ ಬೇರೆ ಭಾಗಗಳಲ್ಲಿ ನಿರಂತರವಾಗಿ ನಿನ್ನೆ ರಾತ್ರಿಯಿಂದಲೂ ಕೂಡ ಮಳೆಯಾಗ್ತಾ ಇರುವಂತದ್ದು. ಹೀಗಾಗಿ ಜಿಲ್ಲಾಡಳಿತ ಕೂಡ ಒಂದಷ್ಟು ಏನು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿರುವಂತದ್ದು. ಅಧಿಕಾರಿಗಳನ್ನು ಕೂಡ ಏನು ತಮ್ಮ ಕೇಂದ್ರದಲ್ಲಿ ಇರುವಂತೆ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ಕೇವಲ ಬೆಂಗಳೂರು ಮಾತ್ರವಲ್ಲ, ಕರ್ನಾಟಕದ ವಿವಿಧೆಡೆ ಕೂಡ ಮಳೆ ಸಿಕ್ಕಾಪಟ್ಟೆ ಅಬ್ಬರಿಸಿದೆ. ಈ ಸರಿ ಪೂರ್ವ ಮುಂಗಾರು ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾ ಇದೆ. ದಕ್ಷಿಣ ಕನ್ನಡ, ರಾಯಚೂರು, ಕೊಪ್ಪಳ, ಮೈಸೂರು, ಕೋಲಾರ ಸೇರಿದಂತೆ ವಿವಿಧೆಡೆ ಮಳೆಯ ಅಬ್ಬರ ಸಿಕ್ಕಾಪಟ್ಟೆ ಜೋರಾಗಿದೆ. ರಾಯಚೂರಿನಲ್ಲಿ ಮರಗಳು ನೆಲಕ್ಕುರುಳಿದ್ದಾವೆ. ಮೈಸೂರಿನಲ್ಲಿ ತಂಬಾಕು ಸಸಿ ಮುಳುಗಡೆ ಆಗಿದೆ. ಕೊಪ್ಪಳದಲ್ಲಿ ಬೈಕ್ ಸವಾರರು ಮಳೆಗೆ ಬೆಚ್ಚಿ ಬಿದ್ದಿದ್ದಾರೆ. ಎಲ್ಲಾ ಕಡೆ ಜನಕ್ಕೆ ತೊಂದರೆ ಅಂತೂ ಆಗಿದೆ. ಅಷ್ಟು ಮಳೆ ಸುರಿತಾ ಇದೆ. ಅಬ್ನಾರ್ಮಲ್. ಮೇನಲ್ಲಿ ಇಷ್ಟು ಮಳೆ ಸುರಿಯುತ್ತಾ ಅನ್ನೋಷ್ಟು ಮಳೆ ಸುರಿತಾ ಇದೆ. ಪಾಪ ಶೀಟ್ ಮನೆ ಮುರಿದು ಬಿದ್ದು ಬಿಟ್ಟಿದೆ. ರಾಯಚೂರಿನಲ್ಲಿ 3 ಜನಕ್ಕೆ ಗಾಯ ಕೂಡ ಆಗಿದೆ. ಅವ್ರನ್ನ ಚಿಕಿತ್ಸೆಗೆ ಅಂತ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಮಳೆಯಿಂದ ಎಷ್ಟು ಅನಾಹುತ ಆಗಿದೆ ನೋಡಿ. ಗಾಳಿ ಮಳೆಗೆ ಶೀಟ್ಗಳೆಲ್ಲ ಹಾರಿ ದೂರ ಹೋಗಿ ಬಿದ್ದಿದ್ದಾವೆ. ಆ ತರ ಗಾಳಿ ಬೀಸಿದೆ. ರಾಯಚೂರಿನ ದೃಶ್ಯ.
ರಾಯಚೂರು, ಮಂಗಳೂರು, ಕೊಪ್ಪಳ ಮೂರು ಕಡೆಗಳಲ್ಲಿ ಏನೇನು ಪರಿಸ್ಥಿತಿ ಅನ್ನೋದನ್ನ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ವಿ. ಮಂಗಳೂರಲ್ಲೂ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ವೆಹಿಕಲ್ ಓಡಿಸೋಕ್ಕಾಗಲ್ಲ ಅಷ್ಟು ಮಳೆ ಆಗ್ತಾ ಇದೆ ಮಂಗಳೂರಲ್ಲಿ. ಇನ್ನು ಕೊಪ್ಪಳದಲ್ಲೂ ಕೂಡ ಜರ್ರಾಬಿರಿ ಮಳೆ ಹೊಡಿತಾ ಇದೆ. ಮಂಗಳೂರಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಮಂಗಳೂರಲ್ಲಿ ಈ ಸಾರಿ ನಿಗದಿಗಿಂತ ಮುಂಚೆನೆ, ಪ್ರತಿ ವರ್ಷಕ್ಕಿಂತ ಮುಂಚೆನೆ, ವಾಡಿಕೆಗಿಂತ ಮುಂಚೆನೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಏನೆಲ್ಲ ಅನಾಹುತಗಳಾಗಿದೆ, ಏನಿದೆ ಮಂಗಳೂರು ಪರಿಸ್ಥಿತಿ ಮಳೆ ನಂತರ? ಶ್ರೀಲಕ್ಷ್ಮಿ, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕೂಡ ಭಾರಿ ಮಳೆಯಾಗ್ತಾ ಇರುವಂತದ್ದು. ಮಂಗಳೂರು ನಗರ ಸೇರಿದಂತೆ ಏನು ಬೆಳ್ತಂಗಡಿ, ಪುತ್ತೂರು, ಬಂಟ್ವಾಳ, ಮೂಡಬಿದ್ರೆ ಈ ಭಾಗದಲ್ಲೂ ಕೂಡ ವ್ಯಾಪಕವಾದಂತಹ ಮಳೆ ಸುರಿತಾ ಇರುವಂತದ್ದು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿನ್ನೆ ರಾತ್ರಿಯಿಂದಲೇ ಕೂಡ ಎಡೆಬಿಡದೆ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆ ಸುರಿದಂತಹ ಪರಿಣಾಮವಾಗಿ ಏನು ನದಿ ತೀರದಲ್ಲಿ ಕೂಡ ನದಿಯ ನೀರಿನ ಮಟ್ಟ ಕೂಡ ಏರಿಕೆ ಆಗಿರುವಂತದ್ದು. ಹೀಗಾಗಿ ಜಿಲ್ಲಾಡಳಿತ ಒಂದಷ್ಟು ಸೂಚನೆಯನ್ನು ಕೂಡ ನೀಡಿರುವಂತದ್ದು. ನದಿ ತೀರ, ಸಮುದ್ರ ತೀರಗಳಲ್ಲಿ ವಾಸಿಸುತ್ತಾ ಇರುವಂತವರು ಎಚ್ಚರಿಕೆಯಿಂದ ಇರಬೇಕು. ಏನಾದ್ರೂ ನೀರಿನ ಮಟ್ಟ ಏರಿಕೆ ಆದ್ರೆ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ಸಮುದ್ರಕ್ಕೆ ಇಳಿಯುವಂತಹ ಮೀನುಗಾರರೇನಿದ್ದಾರೆ ಅವರಿಗೆ ಮೀನುಗಾರಿಕೆಗೆ ತೆರಳದಂತೆ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ಪ್ರವಾಸಿಗರು ಅಂದ್ರೆ ಜಿಲ್ಲೆಯಾದ್ಯಂತ ಬರುವಂತಹ ಪ್ರವಾಸಿಗರು ಬೀಚ್ ಬದಿ ತೆರಳದಂತೆ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ಸಮುದ್ರಕ್ಕೆ ಇಳಿದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕೂಡ ಭಾರಿ ಮಳೆಯಾಗ್ತಾ ಇರುವಂತದ್ದು. ಬೇರೆ ಬೇರೆ ಭಾಗಗಳಲ್ಲಿ ನಿರಂತರವಾಗಿ ನಿನ್ನೆ ರಾತ್ರಿಯಿಂದಲೂ ಕೂಡ ಮಳೆಯಾಗ್ತಾ ಇರುವಂತದ್ದು. ಹೀಗಾಗಿ ಜಿಲ್ಲಾಡಳಿತ ಕೂಡ ಒಂದಷ್ಟು ಏನು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿರುವಂತದ್ದು. ಅಧಿಕಾರಿಗಳನ್ನು ಕೂಡ ಏನು ತಮ್ಮ ಕೇಂದ್ರದಲ್ಲಿ ಇರುವಂತೆ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಲ್ಲ, ರೋಡ್ ಸರಿ ಇಲ್ಲ ಅಂತ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.